ಮನೆಯಲ್ಲೇ ರುಚಿಯಾದ ಟೊಮ್ಯಾಟೊ ಕೆಚಪ್ ಮಾಡೋದು ಹೇಗೆ? ಬನ್ನಿ, ಈ ವಿವರಣೆಯಲ್ಲಿ ಅದರ ಸುಲಭವಾದ ವಿಧಾನವನ್ನ ನೋಡೋಣ. ಮಕ್ಕಳಿಗೆ ಫ್ರೈಡ್ ಸ್ನ್ಯಾಕ್ಸ್ ಜೊತೆಗೆ ಚಟಪಟ ಟೊಮೆಟೊ ಸಾಸ್ ಅಂದ್ರೆ ಪಂಚಪ್ರಾಣ ಅಲ್ವಾ? ಇದು ಅದಕ್ಕೆ ಹೇಳಿ ಮಾಡಿಸಿದ ಪರ್ಫೆಕ್ಟ್ ಜೋಡಿ. ಮೊದಲಿಗೆ 1 ಕೆಜಿ ತಾಜಾ ಜಾಮ್ ಟೊಮ್ಯಾಟೊಗಳ ತೊಟ್ಟು ತೆಗೆದು 5 ನಿಮಿಷ ಬೇಯಿಸಿ. ನಂತರ ನುಣ್ಣಗೆ ರುಬ್ಬಿ ಸೋಸ್ಕೊಳ್ಳಿ. ಈಗ ಈ ಮೃದುವಾದ ಪಲ್ಪನ್ನ ಒಂದು ದಪ್ಪ ತಳದ ಪಾತ್ರೆಯಲ್ಲಿ ಹಾಕಿ ಕಡಿಮೆ ಉರಿಯಲ್ಲಿ ಮೆಲ್ಲನೆ ಕುದಿಯಲು ಬಿಡಿ. ಪರ್ಫೆಕ್ಟ್. ಸಿಹಿ, ಹುಳಿ, ಖಾರ ರುಚಿಗೆ ಸರಿಯಾದ ಅಳತೆಯಲ್ಲಿ ವಿನೆಗಾರ್, ಸಕ್ಕರೆ ಹಾಗೂ ಮಸಾಲೆಗಳನ್ನು ಸೇರಿಸೋದು ತುಂಬಾನೇ ಮುಖ್ಯ. ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಸೇರಿಸಿದ್ರೆ ಪರಿಮಳವೆಲ್ಲ ಒಟ್ಟುಗೂಡಿ ರುಚಿ ಇನ್ನಷ್ಟು ಹೆಚ್ಚಾಗುತ್ತೆ. ಚೆನ್ನಾಗಿ ಬೇಯಲು ಬಿಡಿ. ನೆನಪಿರಲಿ, ಮಿಶ್ರಣದ ನೀರಿನಂಶ ಸಂಪೂರ್ಣ ಆವಿಯಾಗಿ ದಪ್ಪನೆಯ ಸರಿಯಾದ ಕೆಚಪ್ ಹದ ಬರುವವರೆಗೂ ಕುದಿಸುವುದು ಇಲ್ಲಿ ಅತಿಮುಖ್ಯ. ಸರಿಯಾದ ಮಂದ ಹದ ಬಂದ ತಕ್ಷಣ ಸ್ಟವ್ ಆಫ್ ಮಾಡಿ. ಈ ಕೆಚಪ್ ಸಂಪೂರ್ಣವಾಗಿ ತಣ್ಣಗಾಗಲು ಬಿಟ್ಬಿಡಿ. ಮನೆಯಲ್ಲೇ ಮಾಡಿದ ಈ ಕೆಚಪ್ ಸಮೋಸ ಫಿಂಗರ್ ಚಿಪ್ಸ್ ಜೊತೆ ಮಾತ್ರವಲ್ಲ, ದೋಸೆ, ಇಡ್ಲಿ, ಚಪಾತಿಗೂ ಸಖತ್ ಕಾಂಬಿನೇಷನ್. ಸಿಹಿ, ಹುಳಿ, ಖಾರದ ಈ ಅದ್ಭುತ ರುಚಿಯ ಜೊತೆ ಸವಿಯಲು ಅತೀ ಸೂಕ್ತವಾದ ಬೆಸ್ಟ್ ಸ್ನ್ಯಾಕ್ ಯಾವುದಿರ್ಬೋದು?